ಬಿಜೆಪಿ ಸುಳ್ಳಿನ ಮೇಲೆ ಪ್ರಚಾರ ಮಾಡ್ತಾರೆ, ನಾವು ಸತ್ಯದ ಮೇಲೆ ಪ್ರಚಾರ ಮಾಡ್ತೀವಿ ಅಂತ ಹೇಳಿ ಸಿಎಂ ಮಾತಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬನ್ನಿ ಮಾತಾಡ್ತಾ ಇದ್ದಾರೆ. ಸಿಎಂ ಏನು ಹೇಳಿದ್ದಾರೆ ನೋಡೋಣ. ಬಿಜೆಪಿಯವರು ಸುಳ್ಳಿನ ಮೇಲೆ ಪ್ರಚಾರ ಮಾಡ್ತಾರೆ, ನಾವು ಸತ್ಯದ ಮೇಲೆ ಪ್ರಚಾರ. ಆಮೇಲೆ ಇವತ್ತು ಕಾವೇರಿ ಹಾಸ್ಪಿಟಲ್ 25 ವರ್ಷಗಳಿಂದ ನಡೀತಾ ಇದೆ. ಇದು ರಿನ್ಯೂವಲ್ ಆಗಿದೆ. ಸೊ ಈ ಆಸ್ಪತ್ರೆನ ಇವತ್ತು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಅವರೆಲ್ಲರಿಗೂ ಕೂಡ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲ ಮ್ಯಾನೇಜಿಂಗ್ ಡೈರೆಕ್ಟರ್ಗಳಿಗೆ, ಬೇರೆಯವರಿಗೆ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ಶುಭ ಕೋರಿದ್ದೇನೆ. ಆಸ್ಪತ್ರೆ ಚೆನ್ನಾಗಿ ಬೆಳೀಲಿ, ಈ ಭಾಗದ ಜನರಿಗೆ ಅನುಕೂಲ ಆಗಲಿ, ಮತ್ತೆ ಬಡವರಿಗೆ ಹೆಚ್ಚು ಅನುಕೂಲ ಮಾಡಲಿ ಅಂತೇಳಿ ಇನ್ನೂ 2 ಆಸ್ಪತ್ರೆಗಳು ಬೆಂಗಳೂರಿನಲ್ಲಿ ಬರ್ತಾ ಇದ್ದಾವೆ. ಇವರದೇ ಬ್ರಾಂಚ್. ನರೇಂದ್ರ ಗೌಡ HF ಹಸು ಸಾಕಾಣೆಯಿಂದ ವರ್ಷಕ್ಕೆ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸಿಎಂ ಸಿದ್ದರಾಮಯ್ಯ ಅವರ ಒಂದು ಮಾತುಗಳು. ಕಾವೇರಿ ಆಸ್ಪತ್ರೆಯನ್ನು ಇನಾಗ್ರೇಟ್ ಮಾಡಿ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯ. ಸೊ ಇದು ಬಡವರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ವಿಚಾರ. ಜೊತೆಗೆ ಈಗ ನಾವು ಸತ್ಯದ ಮೇಲೆ ಪ್ರಚಾರವನ್ನು ಮಾಡ್ತೀವಿ, ಬಿಜೆಪಿ ಬರೀ ಸುಳ್ಳಿನ ಮೇಲೆ ಪ್ರಚಾರ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ನಿನ್ನೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೋಲಾರಕ್ಕೆ ತೆರಳುತ್ತಾರೆ, ಮುಳಬಾಗಿಲಿಗೆ. ಇನ್ನೇನು ಕೆಲವು ಹೊತ್ತಿನಲ್ಲೇ ಪ್ರಜಾಧ್ವನಿ 2.0 ಅಂದರೆ ಪಾರ್ಟ್ 2 ಸೊ ಪ್ರಚಾರ ಕಾರ್ಯವನ್ನು ಅಧಿಕೃತವಾಗಿ ಆರಂಭಿಸ್ತಾರೆ. ಬೃಹತ್ ರೋಡ್ ಶೋಗೆ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಮುಳಬಾಗಿಲಿನಲ್ಲಿ ಕುರುಡುಮಲೆ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ರೋಡ್ ಶೋ ಅನ್ನು ಮಾಡ್ತಾರೆ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ದೇವಸ್ಥಾನ ಏನಿದೆ ಅಲ್ಲಿ ಈಗ ವಿಶೇಷ ಪೂಜೆಯನ್ನು ಸಲ್ಲಿಸಲಿಕ್ಕೆ ಅಂತ ಹೇಳಿ ಸಿಎಂ ಮತ್ತು ಡಿಸಿಎಂ ತೆರಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕುರುಡುಮಲೆಗೆ ಬಂದು ಅಲ್ಲಿ ಗಣೇಶನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂತರ ತಮ್ಮ ಅಧಿಕೃತವಾಗಿ ಪ್ರಜಾಧ್ವನಿಯ ಒಂದು ಯಾತ್ರೆ ಏನಿದೆಯಲ್ಲ 2.0 ಅಂತ ಹೇಳಿ ಈಗ ಅಂದರೆ 2ನೇ ಭಾಗ, ಸೊ ಅದನ್ನು ಇವತ್ತಿನಿಂದ ಅಧಿಕೃತವಾಗಿ ಚಾಲನೆ ಕೊಡ್ತಾರೆ. ಅಂದರೆ ಲೋಕಸಭಾ ಚುನಾವಣೆಗೆ ಪಾಂಚಜನ್ಯವನ್ನು ಮೊಳಗಿಸೋ ಒಂದು ನಿಟ್ಟಿನಲ್ಲಿ ಈಗ ಸಿಎಂ ಮತ್ತು ಡಿಸಿಎಂ ಕೋಲಾರಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಸೊ ಇದಕ್ಕೂ ಮುಂಚೆ ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಸಿಎಂ ಬಿಜೆಪಿ ಸುಳ್ಳಿನ ಮೇಲೆ ಪ್ರಚಾರ ಮಾಡ್ತಾರೆ, ನಾವು ಸತ್ಯದ ಮೇಲೆ ಪ್ರಚಾರ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರು 3 ದಿನ ಇದ್ದೆ, ಅದಾದ್ಮೇಲೆ ನಾನು ಚಿತ್ರದುರ್ಗಕ್ಕೆ ಹೋಗಿದ್ದೆ, ಇನ್ನು ಇವತ್ತು ಅಧಿಕೃತ ಪ್ರಚಾರ ಆರಂಭ ಮಾಡ್ತಾ ಇದ್ದೀವಿ ಅಷ್ಟೇ. ಅವಾಗಲಿಂದ ಕೂಡ ನಾವು ಪ್ರಚಾರದಲ್ಲೇ ಇದ್ದೀವಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಅಂದರೆ ಮೈಸೂರಿನಲ್ಲೂ ಕೂಡ 3 ದಿನ ಇದ್ದೆ, ಆಮೇಲೆ ಚಿತ್ರದುರ್ಗಕ್ಕೆ ಹೋದೆ, ಇವತ್ತು ಒಂದು ರೀತಿ ಫಾರ್ಮಾಲಿಟಿ ಒಂದು ರೀತಿಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಾರ್ಮಲ್ ಆಗಿ ಇವತ್ತು ಗಣೇಶನಿಗೆ ಪೂಜೆ ಸಲ್ಲಿಸಿ ನಾವು ಮುಳಬಾಗಿಲಿನಿಂದ ಪ್ರಚಾರ ಆರಂಭಿಸ್ತೀವಿ ಅಂತ ಸಿಎಂ ಮಾತಾಡಿದ್ದಾರೆ. ಸೊ ಈಗ ಕಾಂಗ್ರೆಸ್ ಕೂಡ ಅಧಿಕೃತವಾಗಿ ತನ್ನ ಪ್ರಚಾರ ಕಾರ್ಯವನ್ನು ಈ ಮೂಲಕ ಆರಂಭ ಮಾಡ್ತಾ ಇದೆ. ಈ ಹಿಂದಿನಿಂದಲೂ ಕೂಡ ಪ್ರಚಾರದಲ್ಲಿ ತೊಡಗಿದ್ರು ಕೂಡ ಅಲ್ಲಲ್ಲಿ ಕೆಲವೊಂದಷ್ಟು ಸಮಾವೇಶಗಳು, ಈಗ ನಾಮಪತ್ರ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಮಾಡಿದಂಥ ಒಂದಷ್ಟು ಅಲ್ಲಿ ರ್ಯಾಲಿಗಳು, ಇದೆಲ್ಲವೂ ಕೂಡ ಒಂದು ಕಡೆ ಆದರೆ ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ತನ್ನ ಪ್ರಚಾರ ಕಾರ್ಯವನ್ನು ಆರಂಭಿಸ್ತಾ ಇದೆ. ಅದು ಕೋಲಾರದ ಮುಳಬಾಗಿಲು ತಾಲೂಕಿನಿಂದ ಆರಂಭಿಸ್ತೀವಿ ಅಂತ ಹೇಳಿ ಈಗ ಸಿಎಂ ಕೂಡ ಹೇಳಿದ್ದಾರೆ. ಪ್ರಚಾರ ಆಲೆ ಪ್ರಾರಂಭ ಆಗಿದೆ, ಇವತ್ತು ಅಧಿಕೃತವಾಗಿ ಮಾಡ್ತಾ ಇದ್ದೀವಿ ಅಷ್ಟೇ. ಪ್ರಚಾರವನ್ನು ಆಲ್ರೆಡಿ ಪ್ರಾರಂಭ ಮಾಡಿದ್ದೀನಿ. ಮೈಸೂರು ಎಲ್ಲ 3 ದಿನ ಹೋಗಿದ್ದೆ, ನಿನ್ನೆ ಚಿತ್ರದುರ್ಗಕ್ಕೆ ಹೋಗಿದ್ದೆ. 4 ದಿನಗಳು ಈಗಾಗಲೇ ಪ್ರಚಾರ ಪ್ರಾರಂಭ ಮಾಡಿದೆ. ಸೊ ಇವತ್ತು ಮುಳುಬಾಗಿಲಿಂದ ಅಧಿಕೃತವಾಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಹೊರಡ್ತೀವಿ, ಗಣೇಶನಿಗೆ ಪೂಜೆ ಮಾಡಿ ಹೊರಡ್ತೀವಿ. ಬಿಜೆಪಿಯವರು ಸುಳ್ಳಿನ ಮೇಲೆ ಪ್ರಚಾರ ಮಾಡ್ತಾರೆ, ನಾವು ಸತ್ಯದ ಮೇಲೆ ಪ್ರಚಾರ ಆಲೆ ಪ್ರಾರಂಭ ಆಗಿದೆ, ಇವತ್ತು ಅಧಿಕೃತವಾಗಿ ಮಾಡ್ತಾ ಇದ್ದೀವಿ ಅಷ್ಟೇ. ಪ್ರಚಾರವನ್ನು ಆಲ್ರೆಡಿ ಪ್ರಾರಂಭ ಮಾಡಿದ್ದೀನಿ. ಮೈಸೂರು ಎಲ್ಲ 3